ಶ್ರೀಕೃಷ್ಣಾಷ್ಟಕಂ ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಅತಸೇ ಪುಷ್ಪಸಂಗಾಶಂ ಹಾರನೂಪುರಶೋಭಿತಂ ರತ್ನಕಂಕಣಕೇಯೂರಂ ಕೃಷ್ಣಂ ವಂದೇ ಜಗದ್ಗುರುಂ ಕುಟಿಲಾಲಕಸಂಯುಕ್ತಂ ಪೂರ್ಣಚಂದ್ರನಿಭಾನನಂ ವಿಲಸತ್ಕುಂಡಲಧರಂ ಕೃಷ್ಣಂ ವಂದೇ ಜಗದ್ಗುರುಂ ಮಂದಾರಗಂಧಸಂಯುಕ್ತಂ ಚಾರುಹಾಸಂ ಚತುರ್ಭುಜಂ ಬರ್ಹಿಪಿಂಚಾವಚೂಡಾಂಗಂ ಕೃಷ್ಣಂ ವಂದೇ ಜಗದ್ಗುರುಂ ಉತ್ಫುಲ್ಲಪದ್ಮಪತ್ರಾಕ್ಷಂ ನೀಲಜೇಮೂತಸನ್ನಿಭಂ ಯಾದವಾನಾಂ ಶಿರೋರತ್ನಂ ಕೃಷ್ಣಂ ವಂದೇ ಜಗದ್ಗುರುಂ ರುಕ್ಮಿಣೀಕೇಳಿಸಂಯುಕ್ತಂ ಪೀತಾಂಬರಸುಶೋಭಿತಂ ಅವಾಪ್ತತುಳಸೀಗಂಧಂ ಕೃಷ್ಣಂ ವಂದೇ ಜಗದ್ಗುರುಂ ಗೋಪಿಕಾನಾಂ ಕುಚದ್ವಂದ್ವಾಂ ಕುಂಕುಮಾಂಕಿತವಕ್ಷಸಂ ಶ್ರೀನಿಕೇತಂ ಮಹೇಶ್ವಾಸಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೀವತ್ಸಾಂಕಂ ಮಹೋರಸ್ಕಂ ವನಮಾಲಾ ವಿರಾಜಿತಂ ಶಂಖಚಕ್ರಧರಂ ದೇವಂ ಕೃಷ್ಣಂ ವಂದೇ ಜಗದ್ಗುರುಂ ಕೃಷ್ಣಾಷ್ಟಕಮಿದಂ ಪುಣ್ಯಂ ಪ್ರಾತರುತ್ಥಾಯ ಯಃ ಪಠೇತ್ ಕೋಟಿಜನ್ಮ ಕೃತಂ ಪಾಪಂ ಸ್ಮರಣೇನ ವಿನಶ್ಯತಿ ಇತಿ ಶ್ರೀಕೃಷ್ಣಾಷ್ಟಕಂ. ಭಗವದ್ಬಂಧುಗಳೇ, ಇದು ಕೃಷ್ಣಾಷ್ಟಕ ಎಂಬಂತಹ ಸ್ತೋತ್ರ. ಅಷ್ಟಕ ಎಂದರೆ 8 ಶ್ಲೋಕಗಳಿಂದ 8 ಶ್ಲೋಕ ಸಮೂಹಗಳಿಂದ ಕೂಡಿದ ಒಂದು ಸ್ತೋತ್ರಕ್ಕೆ ಅಷ್ಟಕ ಎಂದು ಹೆಸರು. ಜಗತ್ತಿಗೆ ಗುರುವಾದಂತಹ ಶ್ರೀಕೃಷ್ಣನಿಗೆ ಸಂಬಂಧಪಟ್ಟಂತಹ ಈ ಸ್ತೋತ್ರವನ್ನು ಆ ಸ್ತೋತ್ರದಲ್ಲೇ ಹೇಳಿದ ಹಾಗೆ ಪ್ರಾತಃ ಕಾಲೇ ಪಠೇನ್ನಿತ್ಯಂ ಅಂತ ಅದರಲ್ಲಿ ಹೇಳಲಾಗಿದೆ. ಅದೇ ರೀತಿಯಾಗಿ ಮಾನವರು ಪ್ರತಿ ದಿವಸ ಎದ್ದ ತಕ್ಷಣ ಅವರ ನಿತ್ಯ ಕರ್ಮಗಳನ್ನು ಶೌಚಾದಿಗಳನ್ನು ಮುಗಿಸಿ ಜಗತ್ತಿಗೆ ಗುರುವಾದಂತಹ ಶ್ರೀಕೃಷ್ಣನನ್ನು ಮನಸ್ಸಿನಲ್ಲಿ ಸ್ಮರಿಸುತ್ತಾ ಈ ಕೃಷ್ಣಾಷ್ಟಕ ಸ್ತೋತ್ರವನ್ನು ಪ್ರತಿನಿತ್ಯ ಪಠಿಸಿದರೆ ಆ ಮಾನವರು ಹಿಂದಿನ ಕೋಟಿ ಜನ್ಮಗಳಲ್ಲಿ ಮಾಡಿದಂತಹ ಎಲ್ಲ ಪಾಪಗಳು ನಾಶವಾಗಿ ಆ ಶ್ರೀಕೃಷ್ಣ ಪರಮಾತ್ಮನ ಪರಮ ಅನುಗ್ರಹಕ್ಕೆ ಪಾತ್ರರಾಗುತ್ತಾರೆಂದು ತಿಳಿಸುತ್ತಾ ಈ ಸ್ತೋತ್ರವನ್ನು ಎಲ್ಲ ಬಂಧುಗಳು ಪ್ರತಿ ದಿವಸ ಅನುಷ್ಠಾನದಲ್ಲಿ ಇಟ್ಟು ಈ ಸ್ತೋತ್ರವನ್ನು ಪಾರಾಯಣ ಮಾಡಬೇಕೆಂದು ತಮ್ಮಲ್ಲಿ ಪ್ರಾರ್ಥನೆ. ಶ್ರೀಕೃಷ್ಣಾರ್ಪಣಮಸ್ತು.